ವೆಲ್ಕಮ್. ಎಡಿಟ್ ಮಾಡ್ತಾ ಇದ್ದೀರಾ? ನಾನು ಬೆಳಗ್ಗೆ ಇವಾಗ ಸ್ಟಾರ್ಟ್ ಆಗ್ತೈತೆ. ಮಧು ಆಲ್ರೆಡಿ ಎದ್ದು ಎಡಿಟಿಂಗ್ ಎಲ್ಲ ಸ್ಟಾರ್ಟ್ ಮಾಡ್ಬಿಟ್ಟವ್ರೆ. ಸೂಪರ್. ನೀನು ಈ ಚಳಿ ಬೇಗ ಎದ್ದಿದ್ದೀಯಾ? ಏನ್ ಬೇಗ 8:30ಗೆ ಎದ್ದಿದ್ದು. ಹೌದಾ? ನಾನು ಇನ್ನೊಂದು ಅರ್ಧ ಗಂಟೆ ಲೇಟಾಗಿ ಎದ್ದಿದ್ದೀನಿ ಅಷ್ಟೇ. ಅಯ್ಯೋ ಭಯಂಕರ ಚಳಿಯಪ್ಪ, ಬ್ಯಾಚು ಗೊಚ್ಕೊಂಡು ಮಾಡ್ಕೊಬಿಟ್ಟೆ ನಾನಂತೂ. ಎನಿವೇಸ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಂಜುಳಾ ಗೌಡ ಎಂಟರ್ಟೈನ್ಮೆಂಟ್. ಸೊ ಎದ್ದ ತಕ್ಷಣ ಕಿಚನ್ನಿಗೆ ಎಂಟ್ರಿ ಕೊಡ್ತಾ ಇದ್ದೀನಿ. ನಾನು ಎದ್ದ ತಕ್ಷಣ ಹೋಗ್ತಿದ್ದಂತ ಇಟ್ಟಿಲ್ವಾ? ಅದೇ ಅನ್ಕೊಂಡೆ, ಟ್ಯೂಸ್ಡೇ ಇರೋದಕ್ಕೆ ಸಾಹೇಬ್ರು ಭಾಳ ಆಕ್ಟಿವ್ ಆಗಿದ್ದೀರಾ, ಬೇಗ ಎದ್ದು ಕೆಲಸಗಳೆಲ್ಲ ಮುಗಿಸ್ಕೊಂತ ಇದ್ದೀರಾ ಅಂತ. ಸಂಡೇ ಮಂಡೇ ಇವ್ರಂತ ಲೇಡಿ ಇನ್ನೊಬ್ರು ಇರಲ್ಲ. ಟ್ಯೂಸ್ಡೇ ಸಡನ್ ಆಗಿ ಆಕ್ಟಿವ್ ಆಗ್ಬಿಡ್ತಾರೆ. ವೆಡ್ನೆಸ್ಡೇ ಎಟ್ಟಗೇನ್ ಸೋಂಬೇರಿ ಆಗ್ತಾರೆ. ಯಾಕೆಂದ್ರೆ ಟ್ಯೂಸ್ಡೇ ಚಿಕನ್ ಇರತ್ತಲ್ಲ, ಅದು ಖಾಲಿ ಆಗ್ಬೇಕು, ಪುನಃ ಮಿಷಿನ್ ಆಕ್ಟಿವೇಟ್ ಆಗ್ಬೇಕು ಅಂದ್ರೆ. ಕಂಟಿನ್ಯೂ ಮಾಡಿ ಎಡಿಟ್. ನಮಗೆ ಲೇಟ್ ಆಗುತ್ತೆ. ನಾವು ಇವಾಗ ಹೋಗಿ ಮಾಡ್ತೀವಿ ಕಿಚನ್ ಮಾಡ್ತೀವಿ ಅಂತ ಹೇಳಕ್ ಹೋಗ್ತಾ ಇದ್ದೀನಿ. ಕಿಚನ್ ಚಿಕನ್ ಎರಡು ಒಟ್ಟೊಟ್ಟಿಗೆ ಹೇಳಿದ್ರೆ ಕನ್ಫ್ಯೂಸ್ ಆಗ್ಬಿಡತ್ತೆ ನಾನು. ಸೊ ನಾವಿವಾಗ ಹೋಗ್ತಾ ಇದ್ವಿ ಚಿಕನ್ ಮಾಡೋಕ್ಕೆ ಕಿಚನ್ನಲ್ಲಿ. ನನಗೆ ಇವಾಗ ಒಂದು ಐಡಿಯಾ ಬಂತು. ಮನು, ನಾನು ಯಾಕೆ ಟಂಗ್ ಟ್ವಿಸ್ಟರ್ ಕೊಡಬಾರ್ದು ಅಂತ. ಮನು, ನಿನ್ಗೊಂದು ಟಂಗ್ ಟ್ವಿಸ್ಟರ್ ಚಾಲೆಂಜ್. ಕಿಚನ್ ಚಿಕನ್ ಚಿಕನ್ ಕಿಚನ್ 5 ಸರಿ ರಿಪೀಟ್ ಮಾಡು, ಸ್ಪೀಡಾಗಿ, ನೋ ವಿತೌಟ್ ಗ್ಯಾಪ್. ಚಿಕನ್ ಕಿಚನ್ ಅಲ್ಲಿ ಹೋಗ್ಲಿ ಹೇಳು ಮನು. ಹೇಳ್ ಮನು, ಏನು ಒಂದು ಚಾಲೆಂಜ್ ಅಂತ ಕೊಟ್ರೆ ಅಕ್ಸೆಪ್ಟ್ ಮಾಡಲ್ಲ. ಸುಮ್ಮನೆ ನಿಂತ್ಕೊಂಡು ನೋಡೋದಷ್ಟೇ. ಕಾಂಪಿಟೇಷನ್ ಎಲ್ಲ ಮಾಡಬಾರ್ದು. ನಿಮಗೆ ನೀವೇ ಕಾಂಪಿಟೇಷನ್. ನಾವಿದ್ರೆ ಸಾಕು. ಬೇರೆಯವ್ರ ಜೊತೆ ಕಾಂಪಿಟೇಷನ್ ಮಾಡೋಕೆ ತಾವು ಮುದ್ದ ಕುಳ್ಳ ಅಗಲ ದಪ್ಪ ಹಂಗಿರ್ತಾರೆ. ಈಕ್ವಲ್ ಆಗಿ ಯಾರು ಇರಲ್ಲ. ಕಾಂಪಿಟೇಷನ್ ಮಾಡಬಾರ್ದು. ಬಲ್ಲೆ ಸೇಫ್ ಗೇಮ್ ಆಡ್ತೀಯ ನೀನು. ನೀನು ಬಿಗ್ ಬಾಸ್ ಅಲ್ಲಿ ಇರಬೇಕಿತ್ತು. ಬಿಗ್ ಬಾಸ್ ಅಲ್ಲೆಲ್ಲ ಇರಕ್ ನಿನ್ ಕೈನಲ್ಲಿ ಆಗಲ್ಲ. ನಂಗೆ ಈ ರೂಮಲ್ಲೇ ಒಂದು ಅರ್ಧ ಗಂಟೆ ಮೇಲೆ ಇರಕ್ಕಾಗಲ್ಲ. ಎದ್ದು ಓಡೋಯ್ತಾರೆ. ನೀನು ಅಲ್ಲಿ ಫುಲ್ ಇರ್ಬೇಕಂದ್ರೆ ಅವ್ರೇನಾದ್ರು ಹೋಗಿ ಒಂದು ಅರ್ಧ ಗಂಟೆ ಮನೇಲಿ ಇರ್ಬೋದು, ಮಿಕ್ಕಿದ ದಿನ ಓಡಾಡ್ಬೋದು ಆಚೆ ಅಂದ್ರೆ. ಫೋನ್ ಕೊಟ್ರೆ ಇರ್ತೀಯಲ್ಲ? ಫೋನ್ ಕೊಟ್ರೆ ಇರ್ತೀಯ? ಫೋನ್ ನಾನು ಅಷ್ಟೊಂದು ಫೋನ್ ನಿಂತರ ನೋಡ್ತೀನಿ. ನಂತರನ ಫೋನ್ ನೋಡಕ್ಕೆ ಪುರ್ಸೋತಿಲ್ಲ ನನಗೆ. ಹಂಗೆ ಹೇಳೋದು ಎಲ್ಲ ಹಂಗ ಅನ್ಕೊಂಡು 24 ಗಂಟೆ ನೋಡಿ. ಹೋಗ್ಲಿ, ನನ್ನ ಆಸೆ ಈಡೇರಿಸ್ಬಿಡಲ್ಲ. ಆಗಲ್ಲಪ್ಪ. ನನ್ನ ನಾಲ್ಗೆ ಗಿಲ್ಗೆ ಸುತ್ಕೊಂಡ್ಬಿಟ್ರೆ ಅಂದ್ರೆ ಕಷ್ಟ ಆಗ್ತೈತೆ ನನಗೆ. ಸುತ್ಕೊಂಡ್ಬಿಟ್ರೆ ಏನ್ ನಾವಿ ನಾಲ್ಗೆ ಹಿಂಗೆ ತೆಳ್ಳು ಕುದ್ದಕ್ಕೈತೆ ನೋಡು ನಿಂದು. ಮತ್ತೆ ಏನೋ ಹೋಗ್ಲಿ, ಎಡಿಟ್ ಮಾಡಿ. ಸೊ ನೀವು ಟ್ರೈ ಮಾಡಿ ನೋಡೋಣ. ಕಿಚನ್ ಚಿಕನ್ ಅಂತ ಖಂಡಿತ ಕನ್ಫ್ಯೂಸ್ ಆಗುತ್ತೆ. ಒಂದು 10 ಸರಿ ಹೇಳಿ. ನೀವೇನಾದ್ರು ಕನ್ಫ್ಯೂಸ್ ಆದರೆ ಇಲ್ವಾ ಅಂತ ಕಮೆಂಟ್ ಮಾಡಿ ಹೇಳಿ. ಇವಾಗ ನಾವು ಹೋಯ್ತೀವಿ ಕಿಚನ್ಗೆ ಚಿಕನ್ ಮಾಡೋಕ್ಕೆ. 1:15 ಟೈಮು. ನಾನು ಕೂತ್ಕೊಂಡು ವೀಡಿಯೋನ ಎಡಿಟ್ ಮಾಡ್ತಾ ಇದ್ದೆ. ಮಂಜು ಸಡನ್ನಾಗಿ ಬಂದ್ಬಿಟ್ಟು ನನ್ನ ಕೈನಲ್ಲಿ ವೀಕೆಂಡ್ವರೆಗೂ ತಡಿಯೋಕ್ಕಾಗಲ್ಲ, ನಡಿ ಅಟ್ಲೀಸ್ಟ್ ಬೆಲ್ ರೋಡಲ್ಲಾದರೂ ನೋಡ್ಕೊಂಬರೋಣ ಅಂತ ಹೇಳಿದ್ರು. ಅದಕ್ಕೋಸ್ಕರ ಈಗ ಬೆಲ್ ರೋಡ್ಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಮಂಜು ರೆಡಿ ಆಗ್ತಾರೆ. ಇವತ್ತು ಡೀಪ್ ನೆಕ್ ಹಾಕೊಂಡು ಬ್ರಾಡ್ ಆಗಿ ಪಕ್ಕಾ ಪ್ಲಾನ್ ಮಾಡಿ ಹಾಕೊಂಡಿದ್ದೀನಿ. ನೆನ್ನೆ ಹಿಂಗೆ ಎಳ್ದು ಅದು ಹೆಂಗೆ ಅದ್ರಲ್ಲೂ ಬ್ಲ್ಯಾಕ್ ಬೇರೆ ಹಾಕೊಂಡು ಹೋಗಿದ್ದೀನಿ. ಗೊತ್ತೇ ಆಗ್ತಿರ್ಲಿಲ್ಲ ಅದು ಹೆಂಗ್ ಕಾಣತ್ತೆ ಡಿಸೈನ್ ಅನ್ನೋದು. ವಿತೌಟ್ ವೇರಿಂಗ್ ನೋಡಿದ್ರೆ ನಂಗೆ ಅಷ್ಟು ಇಷ್ಟನೇ ಆಯ್ತಾ ಇರ್ಲಿಲ್ಲ. ಅದಕ್ಕೆ ಇವತ್ತು ಮಿಸ್ಟೇಕೇ ಬೇಡ ಅಂತ. ಬಟ್ ಅಲ್ಲಿ ಹೋದಾದ್ರೆ ನಿಂಗೆ ಮೇಕಿಂಗ್ ಚಾರ್ಜಸ್ ಜಾಸ್ತಿ ಇರತ್ತಲ್ಲ? ಎಲ್ಲಿ ತನಿಷ್ಕು ಗೊತ್ತಿಲ್ಲ. ಅದೇ ವಿಚಾರಿಸಿ ನೋಡೋಣ. ಅದಕ್ಕೇನೆ ಹೋಗ್ತಿರೋದು. ಹೆಂಗೋ ಹತ್ರ ಅಲ್ವಾ, ವಿಚಾರಿಸ್ಕೊಂಡ್ರೆ ವೀಕೆಂಡ್ ಅಷ್ಟೊಂದು ಒಂದು ಐಡಿಯಾ ಬರುತ್ತೆ. ಯಾರಿಗ್ ಗೊತ್ತು, ಇವರು ಗೋಲ್ಡ್ ರೇಟ್ ಏನ್ ಜಾಸ್ತಿ ಮಾಡಕ್ಕಾಗಲ್ಲ. ಅದು ಯೂನಿವರ್ಸಲ್ ಇನ್ ದಿ ಸೆನ್ಸ್ ಒಂದೇ ರೇಟ್ ಇರ್ಬೇಕು ಎಲ್ಲಾ ಕಡೆನೂ. ಸೊ ಹಂಗಾಗಿ ನೆನ್ನೆ ಇದ್ದಿದ್ದೆ ಪ್ರೈಸ್ ಐತೆ. ಇವತ್ತು ಮೆಸೇಜ್ ಬಂತು ನೆನ್ನೆ ಹೋಗಿದ್ ಶೋರೂಮ್ ಇಂದ. ಸೊ ಅದಕ್ಕೆ ನೋಡೋಣ ಹೆಂಗ್ ಮೇಕಿಂಗ್ ಚಾರ್ಜ್ ಆಗ್ತಾರೆ ಅಂತ. ನನ್ನ ಈಗ ಜೋಸಲ್ ಲುಕಾಸಲ್ ಕೇಳ್ಕೊಂಡಿದ್ದೀವಿ. ಅಲ್ಲೊಂದು ಐಡಿಯಾ ಸಿಕ್ಕಾಯ್ತಾ ಮೇಕಿಂಗ್ ಚಾರ್ಜ್ ಹೆಂಗ್ ಆಗ್ತಾರೆ ಅಂತ. ಇವ್ರು ಹೆಂಗ್ ಆಗ್ತಾರೆ ಕೇಳ್ಕೊಳ್ಳೋಣ. ರೆಡಿ ಆಗಿ ಬರ್ತೀವಿ. ಸೊ ಇದೇನು ಪರ್ಚೇಸ್ ಏನು ಒಂದು ಇನ್ವೆಸ್ಟ್ಮೆಂಟ್ ತರ ಯಾವುದೇ ರೀತಿಯಾದ ಫಂಕ್ಷನ್ಸ್ಗಳು ಏನೂ ಇಲ್ಲ. ಆಕ್ಚುಲಿ ಎವ್ರಿ ಇಯರ್ ಫಸ್ಟ್ ಮಂತ್ ಅಲ್ಲಿ ಈ ತರ ಒಂದು ಸ್ಮಾಲ್ ಬಜೆಟ್ ಅಲ್ಲಿ ಒಂದು ಐಟಮ್ನ ಗೋಲ್ಡ್ ರೀತಿನಲ್ಲಿ ತಗೊಂಡು ಇಟ್ಕೊಂತೀವಿ. ಸೊ ಅದನ್ನೇ ಇವಾಗ ನಾವು ಮಾಡ್ತಾ ಇರೋದು. ಒಂದು ಸ್ಮಾಲ್ ಅಮೌಂಟ್ ಅಲ್ಲಿ ಪರ್ಚೇಸ್ ಮಾಡಿ ಎತ್ತಿಟ್ಬಿಡ್ತೀವಿ ಅಷ್ಟೇ. ಅದು ಯೂಸ್ ಬರೋತೋ ಬರೋಲ್ಲ ಸೆಕೆಂಡರಿ, ಬಟ್ ಬೇಕು ಅಷ್ಟೇ. ನೀನ್ ಹಂಗೆ ಹೇಳ್ಬಾರ್ದು ಮನು. ಈಗ ಶಾರ್ಟ್ಲಿ ಒಂದು ಅಕೇಶನ್ ಬರ್ತಾ ಇದೆ. ಸೊ ಗಿಫ್ಟಿಂಗ್ ಈಚ್ ಅದರ್ ಅಂತ ಹೇಳ್ಬೇಕು. ಇಲ್ಲ, ಈಚ್ ಅದರ್ ಇಲ್ಲ, ನಾನು ಒಬ್ಳಿಗೆ ಗಿಫ್ಟ್ ಅದು. ಸೊ ಗಿಫ್ಟಿಂಗ್ ಮೈ ಸೆಲ್ಫ್. ಹಂಗೆ ಅವ್ರ ದುಡ್ಡಲ್ಲಿ ಅವರೇ ಪರ್ಚೇಸ್ ಮಾಡ್ತಿರೋದು. ಸೊ ನಾವೇನ್ ಕೊಡ್ತಾ ಇಲ್ಲ. ಸೊ ಅದರಿಂದ ಅವ್ರು ಮಾಡ್ಕೋಬಹುದು ಗಿಫ್ಟ್. ನಡಿ ಓಡೋಣ, ಲೇಟ್ ಆಯ್ತು. ಗಾಡಿನ ಹಿಂದೆ ಪಾರ್ಕ್ ಮಾಡ್ಬಿಟ್ಟು ನಡ್ಕೊಂಡು ಹೋಗ್ತಾ ಇದ್ದೀವಿ. ಯಾಕಂದ್ರೆ ಅಲ್ಲಿಗೆ ಹೋದ ಅಂದ್ರೆ ಒಂದು ಯೂ ಟರ್ನ್ ಮಾಡ್ಕೊಂಡ್ ಬರ್ಬೇಕು. ಅದ್ರ ಬದಲು ಇಲ್ಲಿಂದ ಅಲ್ಲಿ ಒಂದು 50 ಮೀಟರ್ ಅಷ್ಟೇ ನಡ್ಕೊಂಡು ಹೋಗ್ಬಿಡ್ಬೋದು.
ಅದಕ್ಕೋಸ್ಕರ ಅಲ್ವಾ. ಬಂದೇ ಬಿಟ್ಟು ನಡ್ಕೊಂಡು ಹೋಗ್ಬಿಡ್ಬೋದು ಅನ್ನೋಷ್ಟರಲ್ಲಿ ರೀಚ್ ಆಗುತ್ತೆ. ಫೈನಲಿ ಮಂಜು ಅವ್ರು ಸೆಲೆಕ್ಟ್ ಮಾಡಿಕೊಂಡ್ರು, ಇದೊಂದನ್ನೇ ತಗೊಂಡ್ರು. ಆ್ಯಕ್ಚುಲಿ ಇದ್ರ ಜೊತೆ ಇಯರ್ ಸ್ಟಡ್ ತೊಗೋಬೇಕು ಅಂತ ಪ್ಲ್ಯಾನ್ ಮಾಡಿದ್ರು, ಬಟ್ ಕ್ಯಾನ್ಸಲ್ ಆಯಿತು ಲಾಸ್ಟ್ ಮೂಮೆಂಟಲ್ಲಿ. ಆಮೇಲೆ ನೋಡೋಣ. ಬಜೆಟ್ ಶೂಟ್ ಆಗೋಯ್ತು. ಫೈನಲಿ ಇದಕ್ಕೆ ಇವಾಗ ನಾನು ಅನ್ಕೊಂಡಿದ್ದಕ್ಕಿಂತ ಓವರ್ ಬಜೆಟ್ ಹೋಯ್ತು. ಅದು ಆಬ್ವಿಯಸ್ಲಿ ಹಂಗೆ ಆಗೋದು. ನಾನು ಅನ್ಕೊಂಡು ಬಂದಿದ್ದೆ ಒಂದಿಷ್ಟು ಗ್ರಾಮ್ಸ್ ಅಂತ, ಅದ್ರ ಮೇಲೆ ಹೋಯ್ತು. ಬಟ್ ಓಕೆ, ಚೆನ್ನಾಗಿದೆ, ಫೈನ್. ಸೊ ಹೆಂಗಿದೆ ಅಂತ ನೀವೇ ಹೇಳ್ಬೇಕು. ಹಾಕೊಂತೀನಿ ಕಾಳು, ವೇರ್ ಮಾಡ್ತೀನಿ. ಓಕೆ, ಸಗದಾಗೈತೆ, ತುಂಬ ಗ್ರ್ಯಾಂಡಾಗಿ ಕಾಣ್ತಾ ಇದೆ. ಚೆನ್ನಾಯ್ತಾ? ಹೇಗಿದೆ ಅಂತ ಹೇಳಿ, ಫೋಟೋ ತೆಕ್ಕೊ ಮನೆಗೆ ಕಳ್ಸೋಣ. ಫೈನಲಿ ಒಂದು ನೆಕ್ ಪೀಸ್ ಸೆಲೆಕ್ಟ್ ಮಾಡಿಕೊಂಡೆ. ಸೊ ಅದನ್ನು ಇವಾಗ ಕುತ್ಕೊಂಡು ಬಿಲ್ಲಿಂಗ್ ಎಲ್ಲ ಮಾತಾಡಬೇಕು. ಅಷ್ಟೊತ್ತಿಗೆ ಕೆಳಗಡೆ ಒಂದು ಸ್ಟಡ್ಸು ಮತ್ತು ಸ್ಟಡ್ಸ್ ಅಲ್ಲ, ಇಯರ್ ಪೀಸ್ ಮತ್ತು ಬ್ಯಾಂಗಲ್ಸ್ ನೋಡೋಣ ಅಂತ ಹೋಗ್ತಾ ಇದ್ದೀವಿ. ಬ್ಯಾಂಗಲ್ಸ್ ನನಗಲ್ಲ, ನಮ್ಮ ಅಮ್ಮಂಗೆ ತಗೊಳ್ಳೋ ಪ್ಲ್ಯಾನ್ ಇದೆ. ಸೊ ಕಲೆಕ್ಷನ್ಸ್ ಎಲ್ಲ ಹೇಗಿದೆ ನೋಡು ಅಂತ ಫೋನ್ ಮಾಡಿದ್ರು. ಸೊ ಅಲ್ಲಿಗೆ ಹೋಗ್ತಾ ಇರೋದು ಈಗ. ಬಟ್ ಹಂಗೂ ಹಿಂಗೂ ಫೈನಲ್ ಆಗಿ ಸೆಲೆಕ್ಷನ್ ಆಯಿತು. ನೆನ್ನೆಗೆಲ್ಲ ಕಂಪೇರ್ ಮಾಡಿದ್ರೆ ನನಗೆ ಇಲ್ಲಿ ಐ ಆಮ್ ವೆರಿ ಹ್ಯಾಪಿ. ಡಿಸೈನ್ ಚೆನ್ನಾಗಿದೆ, ನನ್ನ ಟೇಸ್ಟಿಗೆ ತಕ್ಕಂಗಿದೆ. ಸೊ ಫೈನಲಿ ನಮ್ಮ ಶಾಪಿಂಗ್ ಮುಗೀತು. ನೆಕ್ ಪೀಸ್ ತೊಗೊಂಡೆ ನಾನು ಅಂದ್ಕೊಂಡಂಗೆ. ಸೊ ಮನು ಅದು ಮಾಡ್ದ ನೀನು ವಿಡಿಯೋ ನೆಕ್ ಪೀಸ್ದು? ಮೇಲೆ ಮಾತಾಡೋದು ಅಲ್ಲ ವಿಡಿಯೋಗೆ. ಮಾಡ್ದು. ಸೊ ನೋಡಿದ್ದೀರಾ ಅಂತ ಅಂದ್ಕೊಳ್ತೀನಿ ಹೇಗಿದೆ ಡಿಸೈನ್ ಅಂತ ಹೇಳಿ. ಆ್ಯಕ್ಚುಲಾಗಿ ನನಗೆ ತುಂಬ ಇಷ್ಟ ಆಯಿತು. ಇಷ್ಟ ಆದ್ರೇ ತಾನೇ ತೊಗೊಳ್ಳೋದು. ಅದು ಆ್ಯಕ್ಚುಲಾಗಿ ಏನು ಗೊತ್ತಾ, ನೆನ್ನೆ ಸೀರಿಯಸ್ ಆಗಿ ತೊಗೋಬೇಕು ಅಂತ ಹೋಗಿದ್ದು. ನೆನ್ನೆ ಸೀರಿಯಸ್ ಆಗಿ ತೊಗೋಬೇಕು ಅಂತ ಹೋಗಿದ್ದು, ಯಾವುದೂ ಇಷ್ಟ ಆಗಿಲ್ಲ ಅಂತ ಬೇಜಾರು ಮಾಡ್ಕೊಂಡು ಬಂದಿದೆ. ಇವತ್ತು ಸುಮ್ಮನೆ ಡಿಸೈನ್ಸ್ ನೋಡ್ಕೊಂಡು ಹೋಗೋಣ, ನನಗೆ ಅಷ್ಟು ಸುಲಭವಾಗಿ ಯಾವುದು ಇಷ್ಟ ಆಗಲ್ಲ ಅಂತ ಬಂದಿದ್ದು, ತಗೊಂಡಿದ್ದೆ. ನೈಸ್. ಈಗ ಮನು ಈ ಟ್ರಾಫಿಕ್ ನೋಡ್ತಾ ಇದ್ರೆ ಹೋಗ್ತೀವಾ ಅಂತ ಸಿಗ್ನಲ್ ಬಿದ್ದಿರಬೇಕು. ಏನಿಲ್ಲ, ಜಾಸ್ತಿ ಓಕೆ, ಇಲ್ಲೇ ತೊಗೊಂಡಿದ್ದು. ನಡೀತೀವಿ. ದೊಡ್ಡ ಶೋರೂಮ್. ಹಾಂ ಹೌದು, ಹಳೇದಿದು, 6 ವರ್ಷದ ಹಳೇದು. ನಾನು ಬೆಂಗಳೂರಿಗೆ ಕಾಲಿಟ್ಟಾಗ್ಲಿಂದನೂ ಐತೆ ಇದು. ಇವಾಗ ಮನೆಗೆ ಬಂದ್ವಿ. ಹ್ಯಾಪಿ ಹ್ಯಾಪಿ ಹ್ಯಾಪಿ, ವೆರಿ ಹ್ಯಾಪಿ. ಜೋಶಲ್ಲಿ ನಾನಿರ್ಬೇಕು, ಬಟ್ ನೀನಿದ್ದೀಯಾ. ನಮ್ ಖುಷಿ ಏನಂದ್ರೆ, ಈಗ ಸಕ್ಸಸ್ ಆಗ್ಲಿಲ್ಲ ನೀನ್ ಅನ್ಕೊಂಡಿದ್ ಕೆಲಸ ಅಂದ್ರೆ ನನಗೆ ಓಡಾಡ್ಬೇಕು ಒಂದು 10-15 ಸರಿ. ಫಸ್ಟ್ ಟೈಮ್ ಸಕ್ಸಸ್ ಆಗೋದ್ರೆ ಫುಲ್ ಖುಷಿ. ನಂಗೆ ಇನ್ನೂ 7-8 ಸರಿ ಹೋಗೋದು ತಪ್ಪಲ್ಲ. ನೆನ್ನೆ ನಾನು ಬೇಜಾರು ಮಾಡ್ಕೊಂಡಿದ್ದಾಗ ನಿನ್ಗೂ ಬೇಜಾರಾಗೋಗಿತ್ತಲ್ಲ. ಮತ್ತೆ ಹಾಗೆ ಆಗುತ್ತೆ. ಈಗ ನಾನು ಗಾಡಿ ತಗೊಂಡಕ್ ಹೋದಾಗ ತಗೊಳ್ಳಿಲ್ಲ ಅಂತ ಬಂದಾಗ ನೀನು ಬೇಜಾರು ಮಾಡ್ಕೊಂತಿಲ್ವಾ. ಗಾಡಿಲಿಂದ ಕುತ್ಕೊಂತೀನಿ, ಹಂಗಾಗಿ ನನಗೂ ಒಂದ್ ಸ್ವಲ್ಪ ಗಾಡಿ ಕ್ರೇಜೇ ಕೊಡತ್ತೆ. ನೀನೇನು ಹಾಕತ್ತೀಯ ಇದನ್ನ? ಹೇಳು, ನಾನು ಹೆಂಡತಿ ಹಾಕೊಂಡಾಗ ನೋಡಿ ಖುಷಿ ಪಡ್ತೀನಿ ಅಂತ ಹೇಳು. ಹಂಗೆ ಹೇಳ ಗಂಡಸ್ರೇ ಕಮ್ಮಿ, ನೀನಾದ್ರೂ ಹೇಳು. ಕಮ್ಮಿ ಅಂತ ಹೇಳ್ತಿದ್ಯಾ? ಅದಕ್ಕೆ ಆ ಕಮ್ಮಿ ಜನದಲ್ಲಿ ನೀನೊಬ್ಬ ಆಗಿರು ಅಂತ ಹೇಳ್ತಾ ಇದ್ದೀನಿ. ಹೇಳು ಮನು, ಹೋಗ್ಲಿ ಅನ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟಲ್ಲ ಮನು. ಹೇಳು ಮನು. ಹೌದು ಹೌದು, ಅಪ್ಪಯ್ಯ 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 ಅಪ್ಪಯ್ಯ. ಆದ್ರೂ ಒಂದು ಖುಷಿ ವಿಚಾರ ಏನು ಗೊತ್ತಾ, ನಾನು ಒಂದು ಬಟ್ಟೆ ತಗೊಳ್ಳೋದಾಗ್ಲಿ, ಈ ಥರ ಗೋಲ್ಡ್ ತಗೊಳ್ಳೋದಾಗ್ಲಿ, ನಮ್ಮ ಯಜಮಾನ್ರ ಮಾತ್ರ ಒಂದು ಚೂರು ಬೇಜಾರು ಮಾಡ್ಕೊಳ್ಳಲ್ಲ. ನಾನು ಎಷ್ಟು ಅಂಗಡಿನಾರು ಸುತ್ತಿಸ್ಲಿ, ಎಷ್ಟು ಸರಿನಾರು ಸುತ್ತಿಸ್ಲಿ, ಖುಷಿಯಾಗಿ ಕರ್ಕೊಂಡು ಹೋಗ್ತಾರೆ. ಕುತ್ಕೊಂಡು ಜೊತೆಲಿ ಖುಷಿಯಾಗಿ ಸೆಲೆಕ್ಟ್ ಮಾಡ್ತಾರೆ. ಇದು ಚೆನ್ನಾಗಿ ಕಾಣುತ್ತೆ, ಅದು ಚೆನ್ನಾಗಿ ಕಾಣಲ್ಲ, ಅದು ಚೆನ್ನಾಗಿದೆ, ಇದು ಚೆನ್ನಾಗಿದೆ ಅಂತ. ನಾನು ಕಮ್ಮಿಗೆ ಎಳಿತಾ ಇದ್ರು, ಅವ್ರು ಇಲ್ಲ ಇನ್ನೂ ಸ್ವಲ್ಪ ಜಾಸ್ತಿಗೆ ಹೋಗು ಅಂತ ಪುಷ್ ಮಾಡ್ತಾರೆ. ಅದೊಂಥರ ಖುಷಿ. ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ಎವ್ರಿಥಿಂಗ್. ಎಂಜಾಯ್ ಮಾಡಿ. ಈಗ ನೀವು ದಯಮಾಡಿ ಹೋದ್ರೆ ಬಟ್ಟೆ ಬದಲಾಯಿಸ್ತೀವಿ. ನಾವು ಹೋಗೋಣ, ಆಫೀಸಿಗೆ ಲಾಗಿನ್ ಮಾಡೋಣ. ಆಮೇಲೆ ಮನೆಗೆ ಫೋನ್ ಮಾಡಿ ಅಮ್ಮನ ಹತ್ರ ಮಾತಾಡಬೇಕು. ಅಂಗಡಿಯಲ್ಲಿ ಜಸ್ಟ್ ಡಿಸೈನ್ ತೋರಿಸಿದ ಅಷ್ಟೇ ಅವರಿಗೆ. ಇವಾಗ ಫೋನ್ ಮಾಡಿದ್ಮೇಲೆ ಫುಲ್ಲು ಡೀಟೇಲ್ಸ್ ತಗೊಂತಾರೆ. ಅವ್ರಿಗೆ ಡೀಟೇಲ್ಸ್ ಕೊಟ್ಬಿಟ್ಟು ಬರ್ತೀನಿ, ಜೊತೆಗೆ ಆಫೀಸಿಗೆ ಲಾಗಿನ್ ಮಾಡ್ಕೊಂಡು. ಹಬ್ಬ ಬಂದಿದ್ದು ಆಫೀಸ್ ಕೆಲಸದಲ್ಲಿ ಕುತ್ಕೊಂಡು ಒಳ್ಳೆ ನೋಡಿ ಹೆಂಗಾಗೋಗಿದ್ದೀನಿ. ಹುಷಾರ್ ತಪ್ಪು ತಿಂಗಳಾಗೈತೆ ಅನ್ನೋರ್ನಂಗಾಗಿದ್ದೀನಿ. ಮುಖನೂ ತೊಳೆದಿಲ್ಲ, ಹೊರಗಡೆಯಿಂದ ಬಂದವಳು. ಜಸ್ಟ್ ಇವಾಗ ಮನೆಗೆ ಕಾಫಿ ಮಾಡಿಕೊಟ್ಟು ಲೈಟ್ ಹಾಕ್ತೀನಿ. ಇನ್ನೊಂದು ಖಾಲಿ, ಇನ್ನು ಒಂದೇ ಇರೋದು ಲಾಸ್ಟು, ಹಾಲು ಖಾಲಿ. ಬಟ್ ಆದ್ರೂ ಅಲ್ಲಿ ಕಾಫಿ ಸಖತ್ತಾಗಿತ್ತಲ್ಲ. ಬ್ಯಾಗಲ್ಲಿ ಒಂದು ಚಾಕ್ಲೇಟ್ ಐತೆ, ತಾಂಡ್ ತಿನ್ಬೇಕು. ಸೊ ಮಂಜು ಅವರು ಫೈನಲಿ ಗೋಲ್ಡ್ ತಗೊಂಡ್ರು. ಹೇಳ್ತಾನೆ ಇರು ಮನು, ಇನ್ನೂ 3 ದಿನ ತನಕ. ನೀನು ಅದನ್ನೇ ಒಂದು ಊರ್ನಲ್ಲಿರೋರ್ಗೆಲ್ಲ ಟಕ 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 ಅಂತ
ಮೆಸೇಜ್ ಹಾಕ್ತಾರೆ. ಸುಳ್ಳು ಹೇಳ್ಬೇಡ ಮನು. ಯಾವ ಊರಲ್ಲಿ ಇರೋರಿಗೆ ಕಳಿಸ್ತೆ ಮನು? ನಂಗೇನು ಗೊತ್ತು ಮೊಬೈಲಲ್ಲಿ ಯಾರೇ ಮತ್ತೆ ಗೊತ್ತಿಲ್ಲ ಅಂದಮೇಲೆ ಅದು ಹೆಂಗೆ ಹೇಳ್ತೀಯ? ಅಷ್ಟೊಂದು 2 ಅವರ್ ನಿನ್ನ ಫೋನಲ್ಲಿ ಹಿಂಗೆ ಕೂತ್ಕೊಂಡಾಗ 3 ಅವರ್ ಫೋನಲ್ಲಿ ಅಲೋ ಅವನು ಹಂಗೆ ಹೌದು ಇದು ಇಷ್ಟು ಗ್ರಾಮು ಅಂತ ಹೇಳಿದ್ರೆ ಭವ್ಯ ಯಾರಿಗೂ ಫೋನಲ್ಲಿ ನಾನು ಮಾತೇ ಆಡಿಲ್ಲ, ಸುಮ್ಮನೆ ಎಲ್ಲ ಹೇಳ್ಬೇಡ. ಭವ್ಯಕ ಆಫೀಸಲ್ಲಿ ಇರೋದ್ರಿಂದ ಅವಳು ಮೆಸೇಜಲ್ಲಿ ಕೇಳ್ತಾ ಇದ್ಲು, ಹೇಳ್ತಾ ಇದ್ದೆ. ನಾನು ಹಂಗೆಲ್ಲ ಏನೋ ಒಂದು ತಗೊಂಡ ತಕ್ಷಣ ಎಲ್ರಿಗೂ ಇಲ್ಲಿ ನೋಡಿ ನಾನು ತೊಗೊಂಡೆ, ಇಲ್ಲಿ ನೋಡಿ ನಾನು ತೊಗೊಂಡೆ ಅಂತ ತೋರಿಸ್ಕೊಂಡು ಬರೋ ಬುದ್ಧಿನೇ ನನಗಿಲ್ಲ. ತಗೊಂಡು ಬಂತ ಇಟ್ಕೊಂತೀನಿ, ನನಗಿಷ್ಟ ಆಯ್ತಾ ತಗೊಂಡು ಬಂತ ಇಟ್ಕೊಂತೀನಿ, ಅಷ್ಟೇ ನಮ್ಮ ಪಾಲಿಸಿ. ಒಂದು ಅರ್ಧ ಗಂಟೆ ಖುಷಿ. ಈಗ ನೋಡಿ ಈಗಾಗಲೇ ಮರ್ತೇ ಹೋಗಿದೆ ನನಗೆ, ಅದನ್ನ ತಗೊಂಡು ಇನ್ನೂ ಮನೆಗೆ ತಂದಿಲ್ಲ, ಅಲ್ಲೇ ಇದೆ ಅಂಗಡಿನಲ್ಲಿ. ಅವರು ಫ್ರೆಶ್ ಪೀಸ್ ಅಂತೆ, ಅದು ಇವತ್ತು ಬೆಳಗ್ಗೆ ಇನ್ನೂ ತಂದಿಟ್ಟಿದಂತೆ ಸೇಲಿಗೆ. ಹಂಗಾಗಿ ಹಾಲ್ ಮಾರ್ಕ್ ಹಾಕಿರ್ಲಿಲ್ಲ, ಅದನ್ನ ಹಾಕ್ತಿವಿ ಮೇಡಮ್ ಇವತ್ತು ಸಂಜೆ, ಬಿಟ್ಟೋಗಿ ನಾಳೆ ತಗೊಳ್ಳಿರಂತೆ ಅಂತ ಅಂದ್ರು. ಸೊ ಅದು ಹಿಂಗಾಗಿ ಬಿಟ್ಟು ಬಂದಿದ್ದೀವಿ. ನಾಳೆ ಅದು ಒಂದು ಕೆಲಸ ಮನು, ಪುನಃ ಹೋಗ್ಬೇಕು. ಅವ್ರು ಫೋನ್ ಮಾಡಿದ್ಮೇಲೆ ತುಂಬಾ ಏನು ದೂರ ಇಲ್ಲ, ನೆನ್ನೆ ಹೋಗಿದ್ದಷ್ಟು ದೂರ ಇಲ್ಲ. ನೆನ್ನೆ ಹೋಗಿದ್ರಲ್ಲಿ ಅರ್ಧನೂ ಇಲ್ಲ ಇವತ್ತು ಹೋಗಿದ್ದು. ಎಕ್ಸಾಕ್ಟ್ಲಿ. ಸೊ ಹಾಗಾಗಿ ಅವ್ರದ್ದು ಚಿಂತೆನೇ ಅವರಿಗೆ, ನಮ್ದು ಚಿಂತೆನೇ ನಮಗೆ. ಹೌದು, ನಾವು ಅಲ್ಪದ್ರಲ್ಲಿ ಖುಷಿ ಪಡೋರು, 2 ರೂಪಾಯಿನ ಖುಷಿ ಪಡ್ತೀವಿ. ನೀವು ನಾವೇನಿಲ್ಲ ಸುಮ್ಮನೆ. ನಾವು ವರ್ಷಕ್ಕೊಂದ್ಸರಿ ಆ ಥರ, ನೀವು ದಿನಕ್ಕೆ 10 ಸರಿ ಈ ಥರ. ಈ ಲ್ಯಾಪ್ಟಾಪ್ ಎತ್ತಿಡ್ತೀಯಾ ಅಲ್ಲೇ ಬಿಟ್ಬಿಡ್ತೀಯ, ಹೆಂಗೆ ಯೂಸ್ ಮಾಡೋದು ಬಿಟ್ಟಿರೋದು? ಎರಡೆರಡು ಲ್ಯಾಪ್ಟಾಪ್ ಇಟ್ಕೊಂಡು ಹೆಂಗ್ ಮನು? ಇಲ್ಲಿ ಆಫೀಸ್ ಹೋಗ್ಲಿ ಬಿಡು, ಒಂದು ಕೆಲಸ ಮಾಡ್ತೀನಿ. ಅದ್ರಲ್ಲಿ ಇನ್ಮೇಲಿಂದ ನಾನು ರಿಯಾಲಿಟಿ ಶೋ ನೋಡ್ತೀನಲ್ಲ, ಅದು ಹಾಕಂತೀನಿ. ಇಲ್ಲಿ ಕೆಲಸ ಮಾಡ್ಕೊಂಡು ಆ ಸ್ಕ್ರೀನಲ್ಲಿ ನೋಡ್ತೀನಿ. ಥ್ಯಾಂಕ್ ಯು. ರಿಪೇರಿ ಮಾಡಿಸಿದ ಕಾರು ಸಾರ್ಥಕ ಆಗ್ಬೇಕಲ್ಲ. ಯೂಸ್ ಮಾಡಿದ್ರೆ ಗೊತ್ತಾಗುತ್ತೆ ರಿಪೇರಿ ಆಗಿದೆಯೋ ಇಲ್ವೋ. ನಾನು ಶೋಸ್ ಎಲ್ಲ ನೋಡ್ಕೊಂಡು ಕೂತ್ಕೊಂಡ್ರೆ ಅದೆಲ್ಲಿ ಗೊತ್ತಾಗುತ್ತೆ ರಿಪೇರಿ ಆಗೈತಾ ಇಲ್ವಾ ಅಂತ. ಪ್ರಾಪರ್ ಯೂಸ್ ಮಾಡಿದ್ರೇನೆ ಗೊತ್ತಾಗುತ್ತೆ. ಎನಿವೇಸ್ ನೀನು ಕಾಫಿ ರಿಪೇರಿ ಮಾಡ್ಕೊಂಡು ಬರ್ತೀನಿ ಇವಾಗ. ಲ್ಯಾಪ್ಟಾಪ್ ಸೈಡಲ್ಲಿ We gotta check out, it's close to 11, so baby ride it with some urgency. I'm just here for the fun part, cause I'm good on the money part. I be leaving in the